ಹಿಂದೂ ಸಂಘಟನೆಯ ಮತ್ತೊಬ್ಬ ಕಾರ್ಯಕರ್ತನಿಗೆ ಈಗ ಗಡೀಪಾರು ನೋಟಿಸ್ ಅನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಸಹಾಯಕ ಆಯುಕ್ತರು ಈ ನೋಟಿಸ್ ಅನ್ನು ನೀಡಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತನಿಗೆ ಗಡೀಪಾರು ನೋಟಿಸ್ ಅನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರು ಸಹಾಯಕ ಆಯುಕ್ತರು ಈ ನೋಟಿಸ್ ಅನ್ನು ನೀಡಿದ್ದಾರೆ. ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ ನಾಯರ್ ಅಂತ ಈತನ ಹೆಸರು, ನೀವು ನೋಡ್ತಾ ಇದ್ದೀರಲ್ಲ, ಈತನಿಗೆ ನೋಟಿಸ್ ಕೊಟ್ಟಿರೋದು. 2 ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದ ಪ್ರವೀಶ್ ಕುಮಾರ್. ಡಿಸೆಂಬರ್ 20ನೇ ತಾರೀಕು ಕೋರ್ಟ್ ಮುಂದೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿದೆ. ಪೊಲೀಸರ ನಡೆಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಸಂಘಟನೆಗಳು ಈಗ ವಿರೋಧವನ್ನು ವ್ಯಕ್ತಪಡಿಸಿವೆ. ಕೇವಲ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೇ ಗಡೀಪಾರು ನೋಟಿಸನ್ನು ಕೊಡ್ತಾ ಇದ್ದೀರಾ, ನಿಮಗೆ ಬೇರೆಯವರು ಯಾರೂ ಕಾಣಲ್ವಾ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ಒಂದು ಕೋಮಿನ ತುಷ್ಟೀಕರಣ ಅಂತೆಲ್ಲ ಸುಮಾರು ಎಲ್ಲರೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಪೊಳಲಿ ಅವರಿಂದ ಪಡಿತಾ ಹೋಗೋಣ. ಸುಕ್ಪಾಲ್, ಈ ಪ್ರವೀಶ್ ಕುಮಾರ್ ಮೇಲೆ ಇದ್ದಂತಹ ಚಾರ್ಜಸ್ ಏನು? ಕೇವಲ 2 ಪ್ರಕರಣದಲ್ಲಿ ಇದ್ದ ಕಾರಣಕ್ಕೆ ಗಡೀಪಾರು ನೋಟಿಸ್ ಕೊಟ್ಟಿದ್ದಾರಾ? ಹಿಂದೂ ಸಂಘಟನೆಗಳು ಈ ವಿಚಾರವಾಗಿ ಏನು ಮಾತನಾಡ್ತಾ ಇದ್ದಾರೆ? ಅರವಿಂದ್, 2 ಪ್ರಕರಣಗಳು ಕೋಮು ದ್ವೇಷದ ಹಿನ್ನೆಲೆಯಲ್ಲಿರುವಂಥ ಪ್ರಕರಣಗಳು. ಆ ಹಿನ್ನೆಲೆಯಲ್ಲೇ ಈಗ ಪೊಲೀಸರು ಗಡೀಪಾರು ನೋಟಿಸನ್ನು ಮಾಡಿರುವಂಥದ್ದು. ಇದು ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂತು ಅದರ ಕೆಲವೇ ದಿನಗಳ ನಂತರ ಸಾಕಷ್ಟು ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡುವಂಥ ಕೆಲಸಗಳಾಗಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ಪುತ್ತೂರು ಮುಡ್ನೂರು ನಿವಾಸಿಯಾಗಿರುವಂಥ ಪ್ರವೀಶ್ ಕುಮಾರ್ ನಾಯರ್ ಹಿಂದೂ ಸಂಘಟನೆಯ ಕಾರ್ಯಕರ್ತ, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ. ಹಾಗಾಗಿ ಆತನನ್ನು ಗಡೀಪಾರು ಮಾಡುವಂಥ ಒಂದು ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಪೊಲೀಸರು. ಜೊತೆಗೆ ಸಹಾಯಕ ಆಯುಕ್ತರ ಮುಂದೆ ಡಿಸೆಂಬರ್ 20ರಂದು ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈ ನೋಟಿಸಲ್ಲಿ ಕೊಡಲಾಗಿದೆ. ಪ್ರಮುಖವಾಗಿ 2 ಪ್ರಕರಣಗಳು ಈತನ ಮೇಲೆ ದಾಖಲಾಗಿರುವಂಥದ್ದು. ಒಂದು 2016 ಅಕ್ಟೋಬರ್ 30ರಂದು ಪುತ್ತೂರಿನ ಬಡಗನ್ನೂರು ಅನ್ನುವಂಥ ಪ್ರದೇಶದಲ್ಲಿ ಒಬ್ಬ ಆಟೋ ಚಾಲಕ ಸಾದಿಕ್ ಅನ್ನುವಂಥ ಆತನ ಮೇಲೆ ಮಾತಿನ ಚಕಮಕಿ ನಡೆದು ಹಲ್ಲೆ ನಡೆಸಿರುವಂಥದ್ದು. ಇದು ಕೋಮು ದ್ವೇಷದ ಹಿನ್ನೆಲೆಯಲ್ಲೇ ಹಲ್ಲೆ ನಡೆಸಿರುವಂಥ ಆರೋಪ ಈತನ ಮೇಲೆ ಇತ್ತು. ಇದರಲ್ಲಿ ಪ್ರಕರಣವು ದಾಖಲಾಗಿತ್ತು. ಆ ಬಳಿಕ 2023 ಫೆಬ್ರವರಿ 7ನೇ ತಾರೀಕಿನಂದು ಉಪ್ಪಿನಂಗಡಿಯಲ್ಲಿ ಅಸ್ಸಾಂ ಮೂಲದ ಒಬ್ಬ ಮುಸ್ಲಿಂ ಹುಡುಗ ಮೊಹಮ್ಮದ್ ಹರೂನ್ ಅನ್ನುವಂಥ ಒಬ್ಬ ಹುಡುಗ ಹಿಂದೂ ಹುಡುಗಿಯ ಜೊತೆ ಸುತ್ತಾಟ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವರನ್ನು ತಡೆದು ನಿಲ್ಲಿಸಿ ಅವರಿಗೂ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಈ ಪ್ರವೀಶ್ ಕುಮಾರ್ ಗುರುತಿಸಿಕೊಂಡಿದ್ದ. ಹಾಗಾಗಿ 2 ಪ್ರಕರಣಗಳನ್ನು ಗಮನದಲ್ಲಿಟ್ಕೊಂಡು ಆತನಿಗೆ ಈಗ ನೋಟಿಸ್ ಜಾರಿ ಮಾಡಿದ್ರಲ್ಲೂ ಇದೇ 2 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಹಾಗಾಗಿ ಈ 2 ಪ್ರಕರಣದ ಹಿನ್ನೆಲೆಯಲ್ಲಿ ಆತನನ್ನು ಗಡೀಪಾರು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಲಿಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸಲ್ಲಿ ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥ ಜೊತೆಗೆ ಸಹಾಯಕ ಆಯುಕ್ತರ ಮುಂದೆ ಡಿಸೆಂಬರ್ 20ನೇ ತಾರೀಕಿಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಈ ಒಂದು ನೋಟಿಸಲ್ಲಿ ಕೊಡಲಾಗಿದೆ. ಹಾಗಾಗಿ ಸಹಾಯಕ ಆಯುಕ್ತರ ಮುಂದೆ ಹಾಜರಾದ ಬಳಿಕ ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಮುಂದುವರಿಯುತ್ತೆ. ಅರವಿಂದ್. ಓಕೆ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಕೋಮು ದ್ವೇಷದ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡೋ ಪ್ರಕ್ರಿಯೆ ಜಾಸ್ತಿ ಆಗಿದೆ ಅನ್ನೋದು ಹಿಂದೂ ಪರ ಸಂಘಟನೆಗಳ ಆಕ್ರೋಶ.